ಹಾಯ್ ನಮಸ್ಕಾರ. ಜಗತ್ತಿಗೆ ಸ್ವಾಗತ. ನಾನಿವತ್ತು ಸುಳ್ಯ ತಾಲೂಕು ದುಗ್ಗರಡ್ಕದ ಶಾಂಪಾರೆ ಅಂದರೆ ನನ್ನ ಫ್ರೆಂಡು ಕೂಡ ಅವರಲ್ಲಿಗೆ ನಾನು ಬಂದಿದ್ದೇನೆ. ನಿಮಗೊಂದು ಮ್ಯಾಜಿಕಲ್ ಪ್ಲ್ಯಾಂಟ್ ತೋರಿಸುವಂತ ಬಂದದ್ದು ಇಲ್ಲಿಗೆ. ಅಂತಂದರೆ ಆ ಗಿಡ ನೆಟ್ಟರೆ ಸಾಕು, ಅದರ ಮೇಲೆ ಮನೆಯೊಳಗಿರುವ ನೊಣಗಳು ಯಾವುದು ಬರ್ತದೆ, ಹೌಸ್ ಫ್ಲೈಸ್, ಅದು ಹತ್ತಿರ ಕೂಡ ಸುಳಿಯೋದಿಲ್ಲ. ಯಾವುದು ಏನು ಅಂತ ಅವ್ರನ್ನ ಕೇಳಿ ತಿಳ್ಕೊಳ್ಳುವ. ಬನ್ನಿ ಅವ್ರನ್ನ ಪರಿಚಯ ಮಾಡಿಕೊಳ್ಳುವ. ಶಾಂಪಾರೆ ಅವರೇ ನಮಸ್ತೆ. ನಮಸ್ಕಾರ. ನೊಣದ ಸಮಸ್ಯೆ ತುಂಬ ಇತ್ತು. ಈಗ ಆ ಗಿಡ ನಟ್ಟ ಮೇಲೆ ಮ್ಯಾಜಿಕಲ್ ಗಿಡ ನಾನೇ ಹೇಳಿದ್ದು. ಅದರ ಗಿಡದ ಹೆಸರು ಹೇಗೆ? ಅದು ಲವಂಗ ತುಳಸಿ ಅಂತ ಹೇಳ್ತಾರೆ. ಕ್ಲೋ ಬೇಸಿಲ್, ಟ್ರೀ ಬೇಸಿಲ್ ಅಂತ ಹೇಳ್ತಾರೆ. ಅದನ್ನೀಗ ನಟ್ಟ ಮೇಲೆ ನಿಮ್ಮಲ್ಲಿ ಎಷ್ಟು ಸಮಯದಿಂದ? ನಾನೊಂದು 2 ವರ್ಷದಿಂದ ನೊಣದ ಸಮಸ್ಯೆ ಇಲ್ಲ ನಮಗೆ. ನೊಣದ ಸಮಸ್ಯೆ ತುಂಬಾ ಇತ್ತು ಮನೆಯಲ್ಲಿ. ಅಂದ್ರೆ ಡೈನಿಂಗ್ ಟೇಬಲ್ ನಲ್ಲಿ, ಅಡಿಗೆ ಕೋಣೆಯಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ನೊಣಗಳು. ಅದು ಯಾವ ಔಷಧಿ ಹಾಕಿದ್ರು ಅದು ಹೋಗ್ತಾ ಇರಲಿಲ್ಲ. ಅದು ಕೆಮಿಕಲ್ ಔಷಧಿ ಹಾಕಬೇಕು. ಅದೇ ನಮ್ಮ ಒಬ್ಬರು ನನಗೆ ಹೇಳಿದ್ರು, ಈ ಗಿಡ ನೆಟ್ಟರೆ ಆಗೋದಿಲ್ಲ ಅಂತ, ಬರೋದಿಲ್ಲ ಅಂತ. ಹಾಗೆ ಈ ಗಿಡ ನೆಟ್ಟ ಒಂದು 6 ತಿಂಗಳ ನಂತರ ದೊಡ್ಡಾದ ಮೇಲೆ ಇಲ್ಲಿ ನೊಣ ಇಷ್ಟರವರೆಗೆ ಬರಲಿಲ್ಲ. 2 ವರ್ಷ ಆಯ್ತು. ಅಂದ್ರೆ ಈಗ ಅವರಲ್ಲಿ ಕೂಡ ಈ ಗಿಡವನ್ನು ನೆಟ್ಟು ಅವರಲ್ಲಿ ಸೇಮ್ ಅವರು ಏನು ನೊಣದ ಬಾಧೆ ಇಲ್ಲ. ಮನೆ ನೊಣದ ಸಮಸ್ಯೆ ನೊಣ ಅಲ್ಲ, ಬೇರೆ ಜೇನು ನೊಣ ಅದೆಲ್ಲ ಬರ್ತದೆ, ಅದಕ್ಕೆಲ್ಲ ಯಾವ ಸಮಸ್ಯೆ ಇಲ್ಲ. ಅಂದ್ರೆ ಇದೀಗ ನಾನೀಗ ಗೂಗಲ್ ಕೂಡ ನೋಡಿದೆ. ಅಂದ್ರೆ ಅದು ಕೊಲ್ಲುದಿಲ್ಲ, ಅದು ಬರೋದಿಲ್ಲ, ರಿಪೆಲೆಂಟ್. ಅಂದ್ರೆ ಲವಂಗದ ಈಗ ಉಜ್ಜಿದ್ರೆ ಕೈಯಲ್ಲಿ ಅದು ಗಿಡದ ಎಲೆಯನ್ನು ಹುಡಿ ಮಾಡಿದ್ರೆ ಲವಂಗದ ಪರಿಮಳ ಬರ್ತದೆ. ಮತ್ತೆ ಅದನ್ನು ಟೀಗೆ ಕೂಡ ಯೂಸ್ ಮಾಡ್ತಾರೆ ಅಂತ ಉಂಟು, ಟೀಗೆ ಹಾಕ್ಲಿಕ್ಕೆ. ಅಂದ್ರೆ ಅದು ನನಗೆ ಗೊತ್ತಿಲ್ಲ, ಮನೆ ನೋಡ ಬರೋದು. ಹಾಗೆ ನಾನು ಸ್ವಲ್ಪ ಕನ್ಫರ್ಮ್ ಮಾಡಿ ನಿಮ್ಮ ಹತ್ರ ಈಗ ಮಾತಾಡ್ತೀನಿ. ಹೌದು. ಮತ್ತೆ ಈಗ ಅದೇ ಈಗ ನಿಮ್ಮ ಅನುಭವ ಮೇನ್ ಆಗಿರುವಂತದ್ದು. ನಾವೀಗ ಯಾವ್ದ್ರಲ್ಲಿ ಎಷ್ಟು ಬೇಕಾದ್ರೆ ನೋಡ್ತೇವೆ, ಗೂಗಲ್ ನೋಡ್ತೇವೆ, ಅದು ನೋಡ್ತೇವೆ. ಆದ್ರೆ ನಿಮಗೆ ನಿಮ್ಮ ಸ್ವಂತ ಅನುಭವ ಇದ್ದ ಕಾರಣ ನಾನು ಅದೀಗ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೆ. ಈ 2 ವರ್ಷದಿಂದ ನಮ್ಮ ಮನೆಯಲ್ಲಿ ಯಾವುದೇ ಮನೆ ನೊಣ ಬರೋದಿಲ್ಲ. ಬೇರೆ ಜೇನು ನೊಣ ಅದಕ್ಕೆಲ್ಲ ಯಾವ್ದು ಸಮಸ್ಯೆ ಅಂದ್ರೆ ಈಗ 2 ಬರ್ತದೆ. ಅಂದ್ರೆ ಈಗ ನಾವು ಸ್ಯಾನಿಟೇಷನ್ ಮಾಡಿ ನೊಣ ಬರೋದಿರುದು. ಅಂದ್ರೆ ಈಗ ಸುತ್ತಮುತ್ತ ಏನು ಕಸ ಇರ್ತದೆ ಅದನ್ನೆಲ್ಲ ಕ್ಲೀನ್ ಮಾಡೋದು, ಗುಪ್ಪೆ ಬಿಡುವಂತ, ಅದನ್ನು ಮಾಡಿದ ಮೇಲೆ ನಿಮಗೆ ಮತ್ತೆ ಅದನ್ನು ಅದಕ್ಕೆ ಅಲ್ಲ ನಾವು ಮೊದಲಾಗಿತ್ತ ಹಾಗೆ ಉಂಟು ನಾನು ನೋಡಿದೆ. ಈಗ ನಿಮ್ಮ ಸುತ್ತಮುತ್ತ ಮನೆಯ ಸುತ್ತಮುತ್ತ ಏನು ಎಲ್ಲ ಕ್ಲೀನ್ ಆಗಿ ಇಟ್ಟುಕೊಂಡಿದ್ದೀರಿ. ಇದೇ ರೀತಿ ಈಗ ಹಟ್ಟಿ ಕೂಡ ದೂರದಲ್ಲಿ ಉಂಟು. ಅಲ್ಲಿ ಹಟ್ಟಿ ಇರುವಾಗ ಇಲ್ಲಿಗೆ ಮನೆಗೆ ನೊಣ ಸಮಸ್ಯೆ ಇದೆ. ಈಗ ಇಲ್ಲ, ನಮ್ಮ ಮನೆ ಸುತ್ತಮುತ್ತ ಹಲಸೆ ಹಣ್ಣು ಬಿದ್ದು ಕೊಳ್ತಿರ್ತದೆ, ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದೆಲ್ಲ ಹಾಗೆ ಉಂಟು. ಅದಕ್ಕೆ ವಿಶೇಷವಾಗಿ ಏನು ಮಾಡಿ ವ್ಯತ್ಯಾಸ ಮಾಡಲಿಲ್ಲ. ಯಾವುದನ್ನು ಚೇಂಜಸ್ ಮಾಡದೆ ನಿಮಗೀಗ ಸಮಸ್ಯೆ, ಯಾವುದೇ ಕೆಮಿಕಲ್ ಏನು ಯೂಸ್ ಮಾಡದೆ ನನ್ನ ಸಮಸ್ಯೆ ಬರೋದು. ಸರಿ, ಹಾಗಾದ್ರೆ ನಾವು ಆ ಗಿಡ ಯಾವುದು ನೋಡುವ. ಬನ್ನಿ, ಈಗ ಆ ಗಿಡವನ್ನು ನೋಡುವ. ಹೌಸ್ ಫ್ಲೈ ರಿಪೆಲೆಂಟ್ ಗಿಡ. ಈ ಗಿಡ ಲವಂಗ ತುಳಸಿ ಅಥವಾ ಕಾಡು ತುಳಸಿ ಹೇಳುವ ಗಿಡ ನಮ್ಮ ಮನೆಯಲ್ಲಿ ಇದುವೆ. ಈ ಗಿಡ ಇಡೀ ಒಂದೇ ಗಿಡ ಇರೋದು ನಮ್ಮ ಮನೆಯಲ್ಲಿ. ಸುಮಾರು 2 ವರ್ಷ ಪ್ರಾಯದ ಗಿಡ ಇದು. ಈ ಗಿಡ ನೆಟ್ಟು 2 ವರ್ಷ ಆಯ್ತು. ಈಗ ನೊಣವೇ ಇಲ್ಲ. ಈಗ ನಮಗೆ ಏನು ಸ್ಮೆಲ್ ಗೊತ್ತಾಗುದಿಲ್ಲ. ಈಗ ನಮಗೆ ಇದ್ರದ್ದು ಯಾವುದೇ ಸ್ಮೆಲ್ ನಮಗೆ ಗೊತ್ತಾಗುದಿಲ್ಲ. ಆದರೆ ನಮ್ಮೊಂದು 100-200 ಮೀಟರ್ ವ್ಯಾಪ್ತಿಯಲ್ಲಿ, ಒಂದು 300 ಮೀಟರ್ ವ್ಯಾಪ್ತಿಯಲ್ಲಿ ಅಂತ ಹೇಳ್ಬೋದು, ಒಂದೇ ಒಂದು ನೊಣ ಇಲ್ಲ. ಹಟ್ಟಿಯಲ್ಲಿ ಆಗಲಿ, ಮನೆಯಲ್ಲಿ ಆಗಲಿ, ಎಲ್ಲಿ ಕೂಡ ಒಂದೇ ಒಂದು ಮನೆ ನೊಣ ಇಲ್ಲ. ಇರ್ಬೋದು. ಅಂದ್ರೆ ಈಗ ಎಲೆಕ್ಟ್ರಿಕ್ ರಿಪೆಲೆಂಟ್ ಬರ್ತದಲ್ಲ ನೊಣದ್ದು, ಅದಕ್ಕೆ ಅದು ಅಗತ್ಯ ಇಲ್ಲ ಅಂತ ಕಾಣಿಸ್ತದೆ ನನಗೆ. ಇದು ಮನೆ ಗಿಡ ಒಳ್ಳೇದು, ಮನೆ ಸುತ್ತಮುತ್ತ ಇದ್ರೆ ಇದು ಯಾವ ಸಮಸ್ಯೆ ಇಲ್ಲ. ಈ ಗಿಡದಲ್ಲಿ ನೋಡಿ ಬಿಡೋಲ್ಲ, ಎಲೆ ಹತ್ತಿರ ಎಲೆ ನೋಡಿ. ಇದು ನೋಡ್ಲಿಕ್ಕೆ ತುಳಸಿ ಗಿಡದಾಗೆ ಉಂಟು. ತುಳಸಿ ಗಿಡದಲ್ಲಿ ಸ್ವಲ್ಪ ವೈಲ್ಡ್ ಅಂತ ಹೇಳ್ಬೋದು. ಕಾಡು ತುಳಸಿ ಬರ್ತದೆ, ತುಂಬಾ ದೊಡ್ಡ, ಸ್ವಲ್ಪ ದೊಡ್ಡ. ಇದ್ರ ಹೂ ನೋಡಿ ಹೇಗೆ ಉಂಟು. ಇಲ್ಲಿ ಹೂ ಉಂಟು. ತುಳಸಿಯ ಟೈಪ್, ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಇದು ಇಲ್ಲಿ ನೋಡೋಲ್ಲ, ಇಷ್ಟು ಈ ಥರ ದೊಡ್ಡ ಎಲೆಗಳು. ಇದರ ಯಾವುದೇ ಸ್ಮೆಲ್ ಅಂತ ನಮ್ಮ ಮನುಷ್ಯರಿಗೆ ಗೊತ್ತಾಗೋದಿಲ್ಲ. ಇದು ಈಗ ನೊಣ ಬರೋದಿಲ್ಲ. ಅದಕ್ಕೆ ವೈಜ್ಞಾನಿಕ ಕಾರಣ ಅಂತ ಗೊತ್ತಿಲ್ಲ ನನಗೆ. ಬರೋದಿಲ್ಲ ಅಂತ ಸ್ಮೆಲ್ ಬರ್ತದೆ ಅಂತ ಉಂಟು. ಒಳ್ಳೆ ಲವಂಗದ ಸ್ಮೆಲ್ ಬರ್ತದೆ. ಸ್ವಲ್ಪ ಹೀಗೆ ಮೂಗಿನ ಹತ್ರ ಹಿಡಿದ್ರೆ ಬರ್ತದೆ ಅಷ್ಟೇ, ಇಲ್ಲದ್ರೆ ಇಲ್ಲ. ಈಗ ನೋಡಿದ್ರೆ ಸ್ವಲ್ಪ ಅದನ್ನು ಎಲೆಯನ್ನು ಈಗ ಉಜ್ಜಿ ನೋಡಿದ್ರೆ ಬರ್ತದೆ, ಬೇರೆ ಬರೋದಿಲ್ಲ. ಈಗ ಒಂದು ಟ್ರೈ ಮಾಡಿ. ನಾನು ಆಗ ಹೇಳಿದಾಗೆ ಟೀಗೆ ಹಾಕಿದ್ರೆ ಭಾರಿ ಟೇಸ್ಟ್ ಬರ್ತದೆ ಅಂತ. ಹಾಗೆ ಟೀಗೆ ಹಾಕಿ ನೋಡಿ. ನೀವು ಟೀಗೆ ಹಾಕಿದ್ರೆ ಚೆನ್ನಾಗಿ ಬರ್ತದೆ ಅಂತ ಹೇಳಿದ್ರೆ ನಾನು ಇವತ್ತೇ ಟ್ರೈ ಮಾಡಿ ನೋಡ್ತೇನೆ. ಯಾವ ದಿವಸ ಹಾಕಿದ್ರೆ ಮಾತ್ರ ಗಿಡ ಖಾಲಿ ಆಗ್ತದೆ, ಎಲೆ ಖಾಲಿ ಆಗ್ತದೆ, ನೊಣ ಬರ್ಬೋದು. ಟೀಗೆ ಹಾಕ್ಲಿಕ್ಕೆ ನಾನು ಹೆಚ್ಚು ಹೇಳೋದಿಲ್ಲ. ತುಂಬಾ ಗಿಡ ಇದ್ರೆ ಟೀಗೆ ಹಾಕ್ಬೋದು, ಒಂದು ಗಿಡ ಇದ್ರೆ ಟೀಗೆ ಹಾಕಿ ಪ್ರಯತ್ನ ಮಾಡಬೇಡಿ. ಶಂಪರ್ ಅವರೇ, ಇದೀಗ ಈ ಗಿಡ ನೋಡಿದವುದು, ಇದೀಗ ನೀವು ತಂದದೆಲ್ಲಿಂದ ಅಂತ ಹೇಳ್ಬೋದಾ? ಇದು ನಮ್ಮ ಪಕ್ಕದ ಮನೆ ಕುಂಬಿತಿ ಮನೆ ಶಿವರಾಮ್ ಭಟ್ರು ಹೇಳುವವರು ಕೊಟ್ಟದ್ದು ನನಗೆ ಈ ಗಿಡವನ್ನು. ಆ ಗಿಡವರು ಗೆಲ್ಲು ಕೊಟ್ಟು ನಮ್ಮಲ್ಲಿ ತಂದು 2 ವರ್ಷ ಆದರೂ ಸಹ ಗಿಡ ಜಾಸ್ತಿ ಆಗಲಿಲ್ಲ. ಅದು ಅದರಷ್ಟಕ್ಕೆ ಆಗೋದಿಲ್ಲ. ನಾನು ಮತ್ತೆ ಅದು ಗೆಲ್ಲನ್ನು ಗಿಡ ಮಾಡಿ ನೋಡಲಿಲ್ಲ. ಆದ್ರೆ ನಾನು ಗಿಡ ಕೊಡುವಂಥ ಇಲ್ಲ, ನನ್ನ ಹತ್ರ ಇಲ್ಲ. ಬೇರೆ ಎಲ್ಲಾರು ಪ್ರಯತ್ನ ಮಾಡಬೇಕು.
ಅಂದರೆ ಇದೀಗ ತುಳಸಿ ಗಿಡ ಮಾಮೂಲಿ ಇದಾದ್ರೆ ಈಗ ಒಂದು ಗಿಡ ನೆಟ್ಟರೆ ಕೆಲವು ಟೈಮಲ್ಲಿ ಭಾಳಷ್ಟು ಗಿಡ ಆ ಕಡೆ ಈ ಕಡೆ ಹೌದು, ಇದು ಆದದ್ದು ಇಲ್ಲಿ ಕಾಣಲಿಲ್ಲ, ನಾವು ನೋಡಿದ್ದು ಇಲ್ಲಿ ಕಾಣಲಿಲ್ಲ. ಆದರೆ ಇನ್ನೊಂದು 10 ಗಿಡ ಮಾಡಬೇಕು ಅಂತ ಉಂಟು ನನಗೆ, ಆ ಗಿಡವನ್ನು ಅಂದರೆ ತೊಟ್ಟೆಯಲ್ಲಿ ಹಾಕಿ ಮಾಡಬೇಕು ಅಂತ. ಈಗ ಒಂದು ಗಿಡ ನಟ್ಟು ಈಗ ನಿಮಗೇನು ಪ್ರಾಬ್ಲಮ್ ಇಲ್ಲ ನೊಣಗಳದ್ದು, ಹಾಗೆ ನೀವು ಜಾಸ್ತಿ ಮಾಡ್ಲಿಕ್ಕೆ ಮಲ್ಟಿಪಲ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇದೀಗ ಅದರ ಗೆಲ್ಲು ನೆಟ್ಟರೆ ಬದುಕಬಹುದು. ಗೆಲ್ಲು ನೆಟ್ಟರೆ ನಾನು ಗೆಲ್ಲೆ ತಂದದ್ದು, ಗೆಲ್ಲು ತಂದರೆ ನೆಟ್ಟರೆ ಬದುಕ್ತದೆ ಅದು. ಆದರೆ ಸ್ವಲ್ಪ ಜಾಗ್ರತೆ ಬೇಕು, ತುಂಬ ಸಣ್ಣದಿರುವಾಗ. ಈಗ ಬೇರೆ ಕಡೆಯಲ್ಲಿ ಈಗ ಅಂದ್ರೆ ಈಗ ವ್ಯೂವರ್ಸಿಗೆ ಗೋಸ್ಕರ ನಾ ಕೇಳ್ತಾ ಇರೋದು, ಈಗ ನರ್ಸರಿಗಳಲ್ಲಿ ಮತ್ತು ಸಪ್ಲೈ ಅನ್ನೋದು ನರ್ಸರಿಗಳಲ್ಲಿ ಇಲ್ಲಿ ನಾನು ಈ ಗಿಡ ನೋಡಲಿಲ್ಲ. ನಾನು ಹೆಸರು ಕೇಳಿದೆ, ನಾನು ಫಸ್ಟ್ ಟೈಮ್ ಇದೀಗ ಅದು ಹೆಸರು ಕೇಳಿದ ಫಸ್ಟ್ ಟೈಮು ಈ ಥರ ಆಗ್ತದೆ. ಅದ್ರ ಮೇಲೆ ನಾನೀಗ ಆ ಕಡೆ ಈ ಕಡೆ ಗೂಗಲ್ ರೆಫರ್ ಮಾಡಿದ್ಮೇಲೆ ನೀವು ಗೊತ್ತದದ್ದು, ಹೌದು, ಸರ್ಚ್ ಮಾಡಿದ್ಮೇಲೆ. ಈ ಗಿಡ ಡೆವಲಪ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಅಂದರೆ ಇದರಲ್ಲಿ ಗಿಡ ಕೆಳ ಬೇರಿನಲ್ಲಿ ಎಲ್ಲಿ ಬಂದು ಗೊತ್ತಾಗಲಿಲ್ಲ, ಹೂವಿನಲ್ಲಿ ಬಂದ ಬೀಜದಲ್ಲಿ ಬಂದದ್ದು ಸಹ ಗೊತ್ತಾಗಲಿಲ್ಲ. ಗಿಡ ನೆಟ್ಟು ಇದು ಗೆಲ್ಲನ್ನು ತುಂಡು ಮಾಡಿ ನೆಟ್ಟು ನೋಡ್ಬೇಕು ಈಗ ಹೇಗಾಗ್ತದೆ ಅಂತ. ಆಗಲಿ, ನೀವೀಗ ಅಟ್ಲೀಸ್ಟ್ ಒಂದು ಒಳ್ಳೆಯ ಗಿಡವನ್ನು ಈ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಪರಿಚಯ ಮಾಡಿಸಿದ ಜನಗಳಿಗೆ. ಇನ್ನು ಅದನ್ನು ಹುಡುಕುವಂಥದ್ದು ಅಥವಾ ಎಲ್ಲಿ ಸಿಗ್ತದೆ ಕಲೆಕ್ಟ್ ಮಾಡುವಂಥದ್ದು, ಈಗ ನಾನು ಗಿಡ ಅದರ ಹೆಸರು ಕೂಡ ಗೊತ್ತಾಗಿದೆ ಎಲ್ರಿಗೂ ಸಹ ಅಲ್ವಾ. ಪ್ರತಿಯೊಬ್ಬರು ಈ ಗಿಡವನ್ನು ಮನೆ ಹತ್ರ ನೆಟ್ಟರೆ ಆಗ್ಬೋದಂತ ಆಗ್ತದೆ. ನನಗೆ ಆಗಿದೆ, ನಿಮಗೆ ನನಗೆ ಆಗಿದೆ, ಹೌದು ನಿಮಗೆ ಆಗಿದೆ, ಹಾಗೆ ಅವರಿಗೂ ಆಗ್ಬೋದು. ಓಕೆ. ನೀವು ಇವತ್ತು ಯಾವ ರೀತಿ ನೊಣವನ್ನು ದೂರಪಡಿಸ್ಬೋದು ಅಂದರೆ ಈಗ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡದೆ ಅಥವಾ ಯಾವುದೇ ಎಫರ್ಟ್, ಈಗ ಸಪೋಸ್ ಬೇರೆ ಬೇರೆ ಥರದ ಅಂದರೆ ಈಗ ನೊಣವನ್ನು ಕೊಲ್ಲುವಂಥದ್ದು ಸಿಗ್ತದೆ ಅಥವಾ ನೊಣವನ್ನು ಅಂಟಿಸುವಂಥದ್ದು ಯಾವುದು ಈ ಸ್ಟಿಕ್ಕಿ ಯಾವುದು ರೋಲ್ಸ್ ಸಿಗ್ತದೆ. ಅದಂದರೆ ಯೂಸ್ ಮಾಡೋದಕ್ಕೆ ಕಷ್ಟ ಉಂಟು ಮತ್ತು ಅಷ್ಟೊಂದು ಇಫೆಕ್ಟಿವ್ ಅಲ್ಲ ಕೂಡ. ಅದು ನೊಣ ಇದ್ದಲ್ಲಿ ನಾನು ಸಹ ನಿನ್ನೆ ತಂದು ನೋಡಿದ್ದೆ, ನೊಣ ಇದ್ದಲ್ಲಿ ತಗೊಂಡೋಗಿ ಹಿಡಿತೇನೆ, ಆದರೂ ಅದು ನೊಣ ಬರೋದಿಲ್ಲ. ಸಕ್ಕರೆ ಹಾಕ್ಲಿಕ್ಕೆ ಹೇಳಿ, ಸಕ್ಕರೆ ಹಾಕಿದೆ ಆದರೂ ಬರೋದಿಲ್ಲ. ಅಷ್ಟು ಕಷ್ಟ. ನೊಣ ಕೊಲ್ಲಲಿಕ್ಕಾದರೆ ಕೆಲವು ನಾವು ಬಡಿದು ಕೊಲ್ಲೋ ಪ್ರಮೇಯ ಕೂಡ ಬರ್ತದೆ, ಭಾಳಷ್ಟು ಉಪದ್ರ. ಆದರೆ ಅಂಥದ್ರಲ್ಲಿ ನೀವು ಇಷ್ಟೊಂದು ಒಳ್ಳೆಯ ಅಮೂಲ್ಯ ಒಂದು ವಿಷಯವನ್ನು ನಮಗೆಲ್ಲ ತಿಳಿಸಿದ್ದೀರಿ, ಹಾಗೆ ಧನ್ಯವಾದಗಳು. ಧನ್ಯವಾದ. ನನ್ನ ಈ ವಿಡಿಯೋ ಇಷ್ಟವಾಗಿರ್ಬೋದು ಭಾವಿಸ್ತೇನೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.